ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಷರಾಶಿಯವರಿಗೆ ಸ್ನೇಹಿತರೆ ಆಗಸ್ಟ್ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ 2026 ಆಗಸ್ಟ್ ಮೇಷರಾಶಿಯವರ ಭವಿಷ್ಯ ಬಗ್ಗೆ ಹೇಳೋದಾದರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಯಾವುದರ ಬಗ್ಗೆ ಬದಲಾವಣೆ? ವ್ಯಾಪಾರ, ವ್ಯವಹಾರ, ಹಣಕಾಸಿನ ಬಗ್ಗೆ, ವೃತ್ತಿ ಜೀವನದ ಬಗ್ಗೆ, ಇನ್ನು ಗ್ರಹಗಳ ಸಂಚಾರದ ಸಮಯದಲ್ಲಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಏನೆಲ್ಲ ಪರಿಹಾರವನ್ನು ಮಾಡಿದರೆ ಒಳಿತಾಗಲಿದೆ ಮೇಷರಾಶಿಯವರು ನನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮ್ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ನಿಮ್ಮ ರಾಶಿ ಭವಿಷ್ಯವನ್ನು ಪ್ರತಿನಿತ್ಯ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಬಲಕ್ಕಿಂತ ಸೈರಣೆ ಮೇಲು ಅಂತಲೇ ಹೇಳ್ಬೋದು. ನಿಮ್ಮ ಹಿಂದಿನ ಆಕ್ರಮಣಕಾರಿ ಧೋರಣೆಯನ್ನು ಬಿಟ್ಟು ರಾಜತಾಂತ್ರಿಕತೆಯ ಮೂಲಕ ಅನಿರೀಕ್ಷಿತ ವೃತ್ತಿಪರ ಅಡೆತಡೆಗಳನ್ನು ಎದುರಿಸಿ ಮುಂದುವರೆದಿರುವ ಶನಿಯ ಪ್ರಭಾವದಿಂದ ವಿಳಂಬಗಳು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಹಾಗಾಗಿ ಯೋಚಿಸಿ ತೆಗೆದುಕೊಂಡ ನಿರ್ಧಾರಗಳೇ ನಿಮಗೆ ಹೆಚ್ಚು ಪ್ರಯೋಜನಕಾರಿ. ಏನು ನಿಮ್ಮ ಸಂಪತ್ತನ್ನು ಕಾಪಾಡಿಕೊಳ್ಳಿ ಸ್ನೇಹಿತರೆ. 6ನೇ ಮನೆಯಲ್ಲಿ ಶುಕ್ರನು ನೀಚನಾಗಿರುವುದರಿಂದ ಅನಿರೀಕ್ಷಿತ ಸಾಲಗಳು ಅಥವಾ ಕೂಡಿಟ್ಟ ಹಣದ ವಿಚಾರದಲ್ಲಿ ವಿವಾದಗಳು ಎದುರಾಗಬಹುದು. ಸೊ ಮೇಷರಾಶಿಯವರು ಅನಾವಶ್ಯಕವಾಗಿ ಐಷಾರಾಮಿ ಖರ್ಚುಗಳು ಮತ್ತು ಸಾಂಘಿಕ ಹಣಕಾಸಿನ ಮೇಲೆ ಬಿಗಿ ಹಿಡಿತವಿರಲಿ ಸ್ನೇಹಿತರೆ. ಇನ್ನು ಆಂತರಿಕ ಶಾಂತಿಯನ್ನು ಕಾಪಾಡಿಕೊಳ್ಳಿ. ಪ್ರಬಲ ಗ್ರಹಗಳು 4ನೇ ಮನೆಯಲ್ಲಿ ದಟ್ಟಣೆ ತೋರುತ್ತಿರುವುದರಿಂದ ಮನೆ ಜೀವನವು ಭಾರವೆನಿಸಬಹುದು. ಕುಟುಂಬ ಸದಸ್ಯರೊಂದಿಗೆ ಜಗಳವಾಡಿ ಗೆಲ್ಲುವುದಕ್ಕಿಂತ ನಿಮ್ಮ ಭಾವನಾತ್ಮಕ ನೆಮ್ಮದಿ ಮತ್ತು ಶಾಂತಿಯುತ ವಾತಾವರಣಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿ. ಇನ್ನು ನಿಮ್ಮ ಸಂಪರ್ಕ ಜಾಲವನ್ನು ಬಳಸಿ. ನಿಮ್ಮ 11ನೇ ಮನೆಯಲ್ಲಿ ರಾಹುವಿನ ಸಂಚಾರವು ಮುಂದುವರೆದಿರುವುದರಿಂದ ಅನಿರೀಕ್ಷಿತ ಧನಲಾಭ ಹಾಗೂ ಹಿರಿಯ ಸಹೋದರರಿಂದ ಅಮೂಲ್ಯ ಬೆಂಬಲ ಸಿಗಲಿದೆ. ವೈಯಕ್ತಿಕ ಪ್ರಯತ್ನಗಳು ನಿಧಾನವಾದಾಗ ಈ ಸಾಮಾಜಿಕ ಸಂಪರ್ಕಗಳು ಸಹಾಯವನ್ನು ಪಡೆದುಕೊಳ್ಳಿ. ಸ್ನೇಹಿತರೆ, ಮುಖ್ಯವಾಗಿ ಹೇಳೋದಾದರೆ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳು ನಿಮ್ಮ ತೀವ್ರ ಸ್ವಾತಂತ್ರ್ಯ, ಪ್ರೀತಿ ಮತ್ತು ಸಹಜ ಉತ್ಸಾಹಕ್ಕೆ ದೊಡ್ಡ ಪರೀಕ್ಷೆಯಾಗಿದ್ದು, ತಕ್ಷಣದ ಕ್ರಮಕ್ಕಿಂತ ತಾಳ್ಮೆಯ ಅಗತ್ಯವೆಂದು ಪ್ರಮುಖ ಬದಲಾವಣೆಗಳು ಅಲೆಬೇಡುತ್ತದೆ. ನಿಮ್ಮ ರಾಶಿಯ ಅಧಿಪತಿಯಾದ ಮಂಗಳನು ನಿಮಗೆ ಧೈರ್ಯ ಮತ್ತು ಸಂವಹನವನ್ನು ಹೆಚ್ಚಿಸಲು ವೇಗವಾಗಿ ಚಲಿಸುವುದರಿಂದ ನೀವು ಮುಂದೆ ನುಗ್ಗಿ ಅಡಚಣೆಗಳನ್ನು ಗೆಲ್ಲುವಂತಹ ಪ್ರಬಲ ಬಲವನ್ನು ಅನುಭವಿಸಲಿದ್ದೀರಿ. ಅದ್ಯಾಗೋ ನಿಮ್ಮ 12ನೇ ಮನೆಯಲ್ಲಿ ಮುಂದುವರೆದಿರುವಂತಹ ಏಳನಾಟ ಶನಿಯ ಮೊದಲ ಹಂತದ ತೀವ್ರ ಹಿನ್ನೆಲೆಯು ಗುಪ್ತ ವಿಳಂಬಗಳು, ಏಕಾಂಗಿತನ ತರುವಂತಹ ಖರ್ಚುಗಳು ಮತ್ತು ಅನಿರೀಕ್ಷಿತ ಅಡೆತಡೆಗಳನ್ನು ಸೃಷ್ಟಿಸಿ ನಿಮ್ಮ ಎಂದಿನ ನೇರವಾದ ಧೋರಣೆಗೆ ಸವಾಲನ್ನು ಒಡ್ಡುವಂತಿದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ತಿಂಗಳು ನಿಮ್ಮ ಉಗ್ರ ಮುನ್ನುಗ್ಗುವಿಕೆಯನ್ನು ಭಾವನಾತ್ಮಕ ಸ್ಥೈರ್ಯದೊಂದಿಗೆ ಸಮತೋಲನಗೊಳಿಸಬೇಕಾಗುತ್ತದೆ. ವಿಶೇಷವಾಗಿ ನಿಮ್ಮ ಮನೆ ಮತ್ತು ಕುಟುಂಬ ಜೀವನದ ಸುತ್ತ ಬಿಗುವಿನ ವಾತಾವರಣ ಹೆಚ್ಚಾದಾಗ ಇದು ಹೆಚ್ಚು ಪ್ರಮುಖವಾಗುತ್ತದೆ ಅಂತಲೇ ಹೇಳಬಹುದು. ಆಳವಾಗಿ ಬೇರೂರಿರುವಂತಹ ಜವಾಬ್ದಾರಿಗಳು ಭಾರವೆನಿಸಿದರೂ ನಿಮ್ಮ ಸಾಮಾಜಿಕ ವಲಯಗಳು ಮತ್ತು ಹಿರಿಯ ಸಹೋದರರಿಂದ ಸಿಗುವ ಅದ್ಭುತ ಬೆಂಬಲವು ನಿಮಗೆ ಅಗತ್ಯವಿರುವಂಥ ಆಸರೆಯನ್ನು ನೀಡುತ್ತದೆ. ಈ ಬೇಡಿಕೆಯ ಅವಧಿಯನ್ನು ನಿಧಾನವಾಗಿ ಹೆಜ್ಜೆ ಇಡುವ ಮೂಲಕ ಕಾರ್ಯತಂತ್ರದ ಸಂವಹನದ ಮೇಲೆ ಗಮನ ಹರಿಸಿ ಮತ್ತು ಅಗತ್ಯವಿರುವಂತಹ ಆಂತರಿಕ ಬೆಳವಣಿಗೆಯನ್ನು ಸ್ವೀಕರಿಸುವ ಮೂಲಕ ಎದುರಿಸಿ. ಮೇಷರಾಶಿಯವರಿಗೆ ಸ್ನೇಹಿತರೆ, ಈ ತಿಂಗಳಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಮೊದಲನೇದಾಗಿ ಶನಿ ಸಂಚಾರ 10 ಮತ್ತು 11ನೇ ಅಧಿಪತಿಯಾಗಿರುವ ಶನಿ 12ನೇ ಮನೆಯಲ್ಲಿ ವಕ್ರಿ ಚಲನೆ ಅಂತಲೇ ಹೇಳ್ಬೋದು. ಇಡೀ ತಿಂಗಳು ನಿಮಗೆ
ಏಕಾಂಗಿತನದ ಅವಧಿಗಳು, ಭಾರಿ ವೆಚ್ಚಗಳು ಮತ್ತು ವಿದೇಶಿ ಸಂಬಂಧಿತ ವೃತ್ತಿ ಜೀವನದ ವಿಳಂಬಗಳನ್ನು ದೀರ್ಘಕಾಲ ಮುಂದುವರಿಸುತ್ತದೆ. ಇದು ಕಟ್ಟುನಿಟ್ಟಾದ ವೈಯಕ್ತಿಕ ಶಿಸ್ತನ್ನು ಬಯಸುತ್ತದೆ ಗ್ರಹ ಅಂತಲೇ ಹೇಳಬಹುದು. ಇನ್ನು ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಮಂಗಳ 2ನೇ ಮನೆಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಸಂಚಾರವನ್ನು ಮಾಡಲಿದೆ. 3ನೇ ಮನೆಯಲ್ಲಿ ಆಗಸ್ಟ್ 2ರಿಂದ ಸೆಪ್ಟೆಂಬರ್ 1ನೇ ತಾರೀಕುವರೆಗೆ ಸ್ನೇಹಿತರೆ ಸಂಚಾರ ಅಂತಲೇ ಹೇಳಬಹುದು. ನಿಮ್ಮ ಪ್ರಾಣಶಕ್ತಿ, ಧೈರ್ಯ ಮತ್ತು ಮುನ್ನುಗ್ಗುವಿಕೆಯನ್ನು ಹೆಚ್ಚಿಸುತ್ತದೆ. ವಿವಾದಗಳನ್ನು ಮತ್ತು ಸಂವಹನವನ್ನು ನೇರವಾಗಿ ಎದುರಿಸಲು ನಿಮಗೆ ಶಕ್ತಿಯನ್ನು ನೀಡುತ್ತದೆ ಅಂತಲೇ ಹೇಳಬಹುದು. ಮೇಷರಾಶಿಯವರಿಗೆ ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ವ್ಯಾಪಾರ, ವ್ಯವಹಾರ, ಹಣಕಾಸಿನ ಬಗ್ಗೆ, ಸ್ವಯಂ ಉದ್ಯೋಗದ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ನಿಮ್ಮ ಹಣಕಾಸಿನ ಸ್ಥಿತಿ ಹೇಗಿರಲಿದೆ, ಸಂಪತ್ತು ವೃದ್ಧಿಯಾಗಲಿದೆಯಾ ಅಥವಾ ನಷ್ಟವನ್ನು ನೋಡಲಿದ್ದೀರಾ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಮೇಷರಾಶಿಯವರು ಅನ್ನೋದನ್ನ ನೋಡ್ತಾ ಹೋಗೋಣ. ಭಯಪಡುವಂತಹ ಅವಶ್ಯಕತೆ ಇಲ್ಲ. ಏನೇ ಸಮಸ್ಯೆಗಳು ಬಂದರೂ ಸಣ್ಣ ಪುಟ್ಟ ಪರಿಹಾರದಿಂದ ಮುಕ್ತಿಯನ್ನು ಹೊಂದುವಂತಹ ಪರಿಹಾರವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಮೇಷರಾಶಿಯವರಿಗೆ. ನಿಮ್ಮ ಸಂಪತ್ತಿನ ಅಧಿಪತಿಯಾದ ಶುಕ್ರನು ಇಡೀ ತಿಂಗಳು 6ನೇ ಮನೆಯಲ್ಲಿ ನೀಚನಾಗಿ ಕುಳಿತಿರುವುದರಿಂದ ನಿಮ್ಮ ಸಂಪತ್ತನ್ನು ನಿರ್ವಹಿಸಲು ಕಟ್ಟುನಿಟ್ಟಾದ ಎಚ್ಚರಿಕೆಯ ಅಗತ್ಯವಿದೆ. ಈ ಸ್ಥಾನವು ಅನಿರೀಕ್ಷಿತ ಸಾಲಗಳು, ವೆಚ್ಚದಾಯಕ ವಿವಾದಗಳು ಅಥವಾ ಸೌಕರ್ಯಗಳು ಮತ್ತು ಐಷಾರಾಮಿಗಳಿಗೆ ಸಂಬಂಧಿಸಿದಂತಹ ಹಠಾತ್ ವೈದ್ಯಕೀಯ ವೆಚ್ಚಗಳ ಬಗ್ಗೆ ಎಚ್ಚರಿಕೆ ಇರಲಿ. ನೀವು ಕೂಡಿಟ್ಟ ಹಣವನ್ನು ಕಟ್ಟುನಿಟ್ಟಾಗಿ ರಕ್ಷಿಸಬೇಕು ಮತ್ತು ವಾಹನಗಳು ಅಥವಾ ದುಬಾರಿ ವಸ್ತುಗಳನ್ನು ಖರೀದಿಸುವ ಬಯಕೆಯನ್ನು ವಿರೋಧಿಸಬೇಕು. ನಿಮ್ಮ 4ನೇ ಮನೆಯಲ್ಲಿ ಉಚ್ಚ ಗುರುವು ಆಸ್ತಿ ಮತ್ತು ಮನೆಗೆ ಸಂಬಂಧಿಸಿದ ವಿಷಯಗಳಿಗೆ ಅಪಾರ ತೂಕವನ್ನು ನೀಡುವುದರಿಂದ ಕೌಟುಂಬಿಕ ನವೀಕರಣಗಳಿಗೆ ಹಣ ಒದಗಿಸಲು ನಿಮ್ಮ ಮೇಲೆ ಭಾರಿ ಒತ್ತಡವಿರುತ್ತದೆ ಸ್ನೇಹಿತರೆ. ಅಗತ್ಯ ಖರ್ಚುಗಳಿಗೆ ಮಾತ್ರ ಆದ್ಯತೆ ನೀಡಿ ಮತ್ತು ಊಹಾತ್ಮಕ ಹೂಡಿಕೆಗಳನ್ನು ಸಂಪೂರ್ಣವಾಗಿ ಮುಂದಿಡಿ. ಬುಧನು ನಿಮ್ಮ 3, 4 ಮತ್ತು 5ನೇ ಮನೆಗಳ ಮೂಲಕ ಸಾಗುತ್ತಿದ್ದಂತೆ ಹಣಕಾಸಿನ ಸಂವಹನವು ಹೆಚ್ಚು ಮುಖ್ಯವಾಗುತ್ತದೆ. ಗುಪ್ತ ಮೋಸಗಳನ್ನು ತಪ್ಪಿಸಲು ಆಗಸ್ಟ್ ಆರಂಭದಲ್ಲಿ ಎಲ್ಲ ಸಾಲ ಅಥವಾ ಸೇವಾ ಒಪ್ಪಂದಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕು. ಆಗಸ್ಟ್ ದ್ವಿತೀಯಾರ್ಧದಲ್ಲಿ ಸೂರ್ಯನ ಸಂಚಾರವು ನಿಮ್ಮ 5ನೇ ಮನೆಗೆ ಸಾಗುವುದು ನಿಮ್ಮನ್ನು ಅಪಾಯಕಾರಿ ಸ್ಟಾಕ್ ಮಾರ್ಕೆಟ್ ಸಾಹಸಗಳಲ್ಲಿ ಜೂಜಾಡುವಂತೆ ಪ್ರಚೋದಿಸಬಹುದು. ಆದಾಗ್ಯೂ ನೀವು ಈ ಪ್ರವೃತ್ತಿಯನ್ನು ವಿರೋಧಿಸಬೇಕು. ಬದಲಾಗಿ ರಾಹು ಸುಲಭಗೊಳಿಸಿದ ಸ್ಥಿರ ಅಸಾಂಪ್ರದಾಯಿಕ ಆದಾಯದ ಮೂಲಗಳನ್ನು ಅವಲಂಬಿಸಿ ಸ್ನೇಹಿತರೆ. ಹಣಕಾಸು ಸಲಹೆಗಾರರನ್ನು ಸಂಪರ್ಕಿಸಿ. ನಿಮ್ಮ ದೈನಂದಿನ ಲೆಡ್ಜರ್ಗಳನ್ನ ಸ್ನೇಹಿತರೆ ನಿಖರವಾಗಿ ಸಮತೋಲನಗೊಳಿಸಿ ಮತ್ತು ನೀವು ಈಗಾಗಲೇ ಪಡೆದುಕೊಂಡಿರುವಂತಹ ಸ್ವತ್ತುಗಳನ್ನು ಸಂರಕ್ಷಿಸುವುದರ ಮೇಲೆ ಮಾತ್ರ ಗಮನ ಕೇಂದ್ರಿಸಿ. ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ. ದಯವಿಟ್ಟು ಅನಗತ್ಯ ಖರ್ಚುಗಳನ್ನು ಮಾಡ್ತಾ ಬಂದರೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗಲಿದೆ. ಹಾಗಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಎಂದು ಗ್ರಹಗಳ ಸೂಚನೆ. ಇನ್ನು ಅದೇ ರೀತಿ ವ್ಯಾಪಾರ, ವ್ಯವಹಾರ, ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ ಮೇಷರಾಶಿಯವರಿಗೆ ಮಂಗಳನು 3ನೇ ಮನೆಯಿಂದ ನಿಮ್ಮ ಉದ್ಯಮಶೀಲತೆಯ ಉತ್ಸಾಹವನ್ನು ಹೊತ್ತಿಸುವುದರಿಂದ ಉದ್ಯಮಿಗಳು ಈ ತಿಂಗಳು ಒಂದು ಕ್ರಿಯಾತ್ಮಕ ವಾತಾವರಣವನ್ನು ಎದುರಿಸುತ್ತಾರೆ. ಇದು ನಿಮ್ಮನ್ನು ತೀವ್ರ ಸ್ಪರ್ಧಾತ್ಮಕವಾಗಿಸುತ್ತದೆ. ಸಣ್ಣ ಪ್ರಚಾರ ಅಭಿಯಾನಗಳನ್ನು ಪ್ರಾರಂಭಿಸಲು ಮತ್ತು ಮಾರುಕಟ್ಟೆಯಲ್ಲಿ ಪ್ರಾಬಲ್ಯ ಸಾಧಿಸಲು ನೀವು ಉತ್ಸಾಹರಾಗಿರುವಿರಿ ಸ್ನೇಹಿತರೆ. ಆದಾಗ್ಯೂ ಬುಧನು 3ನೇ ಮನೆಯಿಂದ ನಿಮ್ಮ 4ನೇ ಮತ್ತು 5ನೇ ಮನೆಗಳಿಗೆ ಮಾಡುವಂತಹ ವೇಗದ ಚಲನೆಯು ಮಿಶ್ರ ಸಂವಹನವನ್ನು ತರುತ್ತದೆ. ಆದರೆ ಆಸ್ತಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ಮಾತುಕತೆಗಳು ಮೇಲ್ಗೈ ಬರುವುದರಿಂದ ವ್ಯಾಪಾರ ಒಪ್ಪಂದಗಳಿಗೆ ವಿಶೇಷವಾಗಿ 2ನೇ ವಾರದಲ್ಲಿ ಅನೇಕ ತಿದ್ದುಪಡಿಗಳ ಅಗತ್ಯವಿರಬಹುದು. ನಿಮ್ಮ ದಣಿದವರಿಂದ ಅಂದರೆ ಶಕ್ತಿಯನ್ನು ಹಠಾತ್ ಅವಸರದ ವ್ಯಾಪಾರ ವಿಸ್ತರಣೆಗಿಂತ ಎಚ್ಚರಿಕೆಯ ಕಾರ್ಯತಂತ್ರದ ಯೋಜನೆಯಲ್ಲಿ ತೊಡಗಿಸಿ. 11ನೇ ಮನೆಯಲ್ಲಿ ರಾಹುವಿನಿಂದ ಆದಾಯಕ್ಕೆ ಅನಿರೀಕ್ಷಿತ ಮಾರ್ಗಗಳು ಸೃಷ್ಟಿಯಾಗುತ್ತಿರುವುದರಿಂದ ಹಣಕಾಸಿನ ನೆಟ್ವರ್ಕಿಂಗ್ ನಿಮ್ಮ ಪ್ರಬಲ ಆಸ್ತಿಯಾಗಿ ಉಳಿದಿದೆ. ಅಸಾಂಪ್ರದಾಯಿಕ ಮಾರುಕಟ್ಟೆಗಳು ಅಥವಾ ವಿದೇಶಿ ಗ್ರಾಹಕರೊಂದಿಗೆ ವ್ಯವಹರಿಸುವುದು ಕಾರ್ಯಾಚರಣೆಯ ಅಡಚಣೆಗಳನ್ನು ಸರಿದೂಗಿಸುವಂತಹ ಹಠಾತ್ ವ್ಯಾಪಾರ ಬೆಳವಣಿಗೆಯನ್ನು ತರಬಹುದು.
ಮೇಲ್ಗೈ ಅಡಿಯಲ್ಲಿ ಸ್ನೇಹಿತರೆ ಸವಾಲುಗಳು ಅಡಗಿರುವುದರಿಂದ ಪಾಲುದಾರಿಕೆಗಳ ಬಗ್ಗೆ ಎಚ್ಚರಿಕೆವಿರಲಿ. ಮೇಷರಾಶಿಯವರಿಗೆ ಪ್ರಮುಖ ಗ್ರಾಹಕರು ಅಥವಾ ಸಾರ್ವಜನಿಕ ವ್ಯವಹಾರಗಳೊಂದಿಗೆ ತಪ್ಪು ಗ್ರಹಿಕೆಗಳು ನೀವು ರಾಜಿ ಮಾಡಿಕೊಳ್ಳುವಂತೆ ಮಾಡಬಹುದು. ಪ್ರಮುಖ ಒಪ್ಪಂದಗಳನ್ನು ಮಾಡಿಕೊಳ್ಳಲು ಸ್ನೇಹಿತರೆ ಸ್ವಲ್ಪ ಹಮ್ಮನ್ನು ಬಿಡಬೇಕಾಗಬಹುದು. ಹೆಚ್ಚು ಏರಿಳಿತಗೊಳ್ಳುವಂತಹ ವಾಣಿಜ್ಯ ಪರಿಸರದಲ್ಲಿ ನಿಮ್ಮ ದೀರ್ಘಕಾಲೀನ ವ್ಯಾಪಾರ ಗುರಿಗಳು ಸುರಕ್ಷಿತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ವಿವಾದಗಳನ್ನು ತ್ವರಿತವಾಗಿ ಮಧ್ಯಸ್ಥಿಕೆ ವಹಿಸಲು ನಿಮ್ಮ ತೀಕ್ಷ್ಣವಾದ ಬುದ್ಧಿವಂತಿಕೆಯನ್ನು ಬಳಸಿ. ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಪಾಲುದಾರಿಕೆಯಲ್ಲಿ ಸಹಿಯನ್ನು ಹಾಕಬೇಕಾದ್ರೆ, ಒಪ್ಪಂದಗಳನ್ನು ಮಾಡಬೇಕಾದ್ರೆ ಸ್ನೇಹಿತರೆ ಇದರಿಂದ ಮೋಸ ಹೋಗುವಂತಹ ಚಾನ್ಸಸ್ ಇರುತ್ತದೆ. ಇದರ ಬಗ್ಗೆ ಗಮನವಿರಲಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಹೇಳೋದಾದರೆ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ. ಮೇಷರಾಶಿಯವರಿಗೆ ಆಗಸ್ಟ್ ದ್ವಿತೀಯಾರ್ಧದಿಂದ ಅಂದರೆ 3ನೇ ತಾರೀಕು ನಂತರ ಮಂಗಳನು ನಿಮ್ಮ 3ನೇ ಮನೆಗೆ ಪ್ರವೇಶಿಸುತ್ತಿದ್ದಂತೆ ನಿಮ್ಮ ಸಹಜ ಚೈತನ್ಯವು ಉಕ್ಕಿ ಹರಿಯುತ್ತದೆ. ವೃತ್ತಿಪರ ಅಡೆತಡೆಗಳನ್ನು ಎದುರಿಸಲು ಅಗತ್ಯವಿರುವಂತಹ ಧೈರ್ಯ ಮತ್ತು ಶಕ್ತಿಯನ್ನು ತರುತ್ತದೆ. ನಿಮ್ಮ 12ನೇ ಮನೆಯಲ್ಲಿ ಸ್ನೇಹಿತರೆ ಮುಂದುವರಿದಿರುವ ಏಳಿನಾಟಿ ಶನಿಯ ಮೊದಲ ಹಂತದಿಂದ ಉಂಟಾಗುವಂತಹ ನಿರಂತರ ವಿಳಂಬಗಳನ್ನು ಮೀರಿ ಮುನ್ನುಗ್ಗಲು ನೀವು ಹೆಚ್ಚು ಪ್ರೇರೇಪಿತರಾಗುವಿರಿ. ಶನಿಯು ಅಪಾರ ಶಿಸ್ತನ್ನು ಬಯಸುತ್ತದೆ ಮತ್ತು ವಿದೇಶಿ ಸಂಬಂಧಿತ ವೃತ್ತಿ ಜೀವನದ ಏಕಾಂಗಿತನವನ್ನು ತರಬಹುದಾದರೂ ನಿಮ್ಮ ದೃಢವಾದ ಸಂವಹನವು ನಿಮ್ಮ ಪ್ರಯತ್ನಗಳನ್ನು ಗುರುತಿಸಲ್ಪಡುವಂತೆ ಖಚಿತಪಡಿಸಬಹುದು. ಬಾಕಿ ಕೆಲಸಗಳನ್ನು ಸಕ್ರಿಯವಾಗಿ ಪೂರ್ಣಗೊಳಿಸಲು ಈ ಶಕ್ತಿಯು ವರ್ಧನೆಯನ್ನು ಬಳಸಿ ಸ್ನೇಹಿತರೆ. ಆದರೆ ಅಧಿಕಾರದಲ್ಲಿರುವವರೊಂದಿಗೆ ಅನಾವಶ್ಯಕವಾಗಿ ವಾದವಿವಾದಗಳನ್ನು ತಪ್ಪಿಸಿ. ಶನಿಯ ಮುಂದುವರೆದ ಭಾರವಾದಂತಹ ಒತ್ತಡ ಹೊರತಾಗಿಯೂ ನಿಮ್ಮ 11ನೇ ಮನೆಯಲ್ಲಿ ರಾಹುವಿನ ವಕ್ರ ಸಂಚಾರವು ಅತ್ಯುತ್ತಮ ಸಮತೋಲನವನ್ನು ನೀಡುತ್ತದೆ ಮತ್ತು ಹಠಾತ್ ಹಾಗೂ ಅಸಾಂಪ್ರದಾಯಿಕ ಲಾಭಗಳನ್ನು ಉಂಟು ಮಾಡಬಹುದು. ಅಧಿಕೃತ ಕಚೇರಿ ಕೆಲಸಗಳು ಅಡಚಣೆಗಳನ್ನು ದಾಟಲು ನೀವು ವಿಸ್ತಾರವಾದ ವೃತ್ತಿಪರ ನೆಟ್ವರ್ಕ್ಗಳು ಮತ್ತು ಹಿರಿಯ ಮಾರ್ಗದರ್ಶಕರನ್ನು ಅವಲಂಬಿಸಬಹುದು. ಏತನ್ನೇ ತಿಂಗಳ ಮಧ್ಯದಲ್ಲಿ ಸೂರ್ಯನು ನಿಮ್ಮ 5ನೇ ಮನೆಗೆ ಚಲಿಸುವುದು ನಿಮ್ಮ ಗಮನವನ್ನು ಸೃಜನಶೀಲ ಬುದ್ಧಿವಂತಿಕೆಯ ಕಡೆಗೆ ತಿರುಗಿಸುತ್ತದೆ. ಇದು ಅದ್ಭುತ ಕಾರ್ಯತಂತ್ರಗಳನ್ನು ರೂಪಿಸಲು ಸಹಾಯವನ್ನು ಮಾಡಲಿದೆ ಸ್ನೇಹಿತರೆ. ನಿಮ್ಮ ನಿರೀಕ್ಷೆಗಳನ್ನು ವಾಸ್ತವೀಕರಿಸಿಕೊಳ್ಳಲು ಸಹಯೋಗದ ಸಮಸ್ಯೆ ಅಂದರೆ ವಾಸ್ತವಿಕವಾಗಿರಿಸಿಕೊಳ್ಳಲು ಸಹಯೋಗದ ಸಮಸ್ಯೆ ಪರಿಹಾರದ ಮೇಲೆ ತೀವ್ರ ಗಮನ ಹರಿಸಿ ಮತ್ತು ನಿಮ್ಮ ನಿರಂತರ ಶಿಸ್ತಿನ ಶ್ರಮವು ಅಂತಿಮವಾಗಿ ನೀವು ಬಯಸುವಂತಹ ಗೌರವಾನ್ವಿತ ಖ್ಯಾತಿಯನ್ನು ತಂದುಕೊಡುತ್ತದೆ ಎಂದು ನಂಬಲಾಗಿದೆ. ಒಟ್ಟಾರೆಯಾಗಿ ಸ್ನೇಹಿತರೆ ಮೇಲಧಿಕಾರಿಗಳೊಂದಿಗೆ ವಾದವಿವಾದಗಳನ್ನು ತಪ್ಪಿಸಿ. ಇನ್ನು ಶನಿಯ ಮೊದಲ ಹಂತ ಇರುವ ಕಾರಣ ಸ್ನೇಹಿತರೆ ಸಾಕಷ್ಟು ಸಮಸ್ಯೆಗಳು ಎದುರಾಗಬಹುದು. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಅದೇ ರೀತಿ ಮೇಯ್ನಾಗಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಬಹುದು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನಿಮ್ಮ ಹೆಲ್ತ್ ಬಗ್ಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಆರೋಗ್ಯದ ವಿಷಯಕ್ಕೆ ಬಂದರೆ 12ನೇ ಮನೆಯಲ್ಲಿ ಶನಿಯು ದೀರ್ಘಕಾಲದ ಬಳಲಿಕೆ ಮತ್ತು ನಿದ್ರೆಹೀನತೆಯ ಸಾಧ್ಯತೆಯನ್ನು ತರುವುದರಿಂದ ನಡೆಯುತ್ತಿರುವ ಏಳಿನಾಟಿ ಶನಿಯ ಮೊದಲ ಹಂತದಿಂದ ನಿಮ್ಮ ದೈಹಿಕ ಶಕ್ತಿಯು ಮೂಲಭೂತವಾಗಿ ಪರಿಹರಿಸಲ್ಪಡುತ್ತದೆ. ನಿಮ್ಮ ಒಟ್ಟಾರೆ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುವ ದೀರ್ಘಕಾಲದ ಏಕಾಂಗಿತನ ಅಥವಾ ಆಳವಾದ ದುಃಖದ ಭಾವನೆಯನ್ನು ನೀವು ಅನುಭವಿಸಬಹುದು. ಅದೃಷ್ಟ ಸ್ನೇಹಿತರೆ 3ನೇ ಮನೆಯಲ್ಲಿರುವ ನಿಮ್ಮ ರಾಶಿಯ ಅಧಿಪತಿಯಾಗಿರುವ ಮಂಗಳನು ಜಡತೆಯನ್ನು ಮೆಟ್ಟಿಸಲು ಅಗತ್ಯವಾದ ಸ್ನಾಯುಶಕ್ತಿ ಮತ್ತು ಮಾನಸಿಕ ಧೈರ್ಯವನ್ನು ಒದಗಿಸುತ್ತಾನೆ. ಆದಷ್ಟು ಕಟ್ಟುನಿಟ್ಟಾದ ದೈನಂದಿನ ದಿನಚರಿಗೆ ಬದ್ಧರಾಗಿರಿ. ಸಾಕಷ್ಟು ವಿಶ್ರಾಂತಿಗೆ ಆದ್ಯತೆ ನೀಡಿ ಮತ್ತು ಹಠಾತ್ ಅಪಘಾತಗಳಿಗೆ ಕಾರಣವಾಗುವ ಕಠಿಣ ಚಟುವಟಿಕೆಗಳನ್ನು ತಪ್ಪಿಸಿ. ಆಗಸ್ಟ್ 17ರವರೆಗೆ 4ನೇ ಮನೆಯ ಮೂಲಕ ಸೂರ್ಯನ ಸಂಚಾರವು ಎದೆಗೆ ಸಂಬಂಧಿಸಿದ ದುರ್ಬಲತೆಗಳು ಮತ್ತು ಸಾಮಾನ್ಯ ಭಾವನಾತ್ಮಕ ಅಶಾಂತಿಯನ್ನು ಎತ್ತಿ ತೋರಿಸುತ್ತದೆ. ಅದು ನಿಮ್ಮ 5ನೇ ಮನೆಗೆ ಸಾಗುತ್ತಿದ್ದಂತೆ ನೀವು ಹೊಟ್ಟೆಯ ಆಮ್ಲೀಯತೆ, ಉಷ್ಣತೆ ಅಥವಾ ಸೌಮ್ಯ ಕಣ್ಣಿನ ಆಯಾಸಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಅನುಭವಿಸಬಹುದು. ನಿಮ್ಮ ಆಹಾರ ಕ್ರಮದ ಬಗ್ಗೆ ಹತ್ತಿರದಿಂದ ಗಮನ ಕೊಡಿ ಸ್ನೇಹಿತರೆ ಮತ್ತು ನಿಮ್ಮ ದೇಹದಲ್ಲಿ ಉರಿಯೂತವನ್ನುಂಟು ಮಾಡುವಂತಹ ಅತಿಯಾದ ಮಸಾಲೆಯುಕ್ತ ಆಹಾರವನ್ನು ತಪ್ಪಿಸಿ.
ತೀವ್ರವಾದ ಮಾನಸಿಕ ಒತ್ತಡವನ್ನು ನಿರ್ವಹಿಸಲು ಧ್ಯಾನ ಅಥವಾ ಹಗುರವಾದ ಯೋಗದಂತಹ ಶಾಂತಗೊಳಿಸುವಂಥ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಿ. ಈ ತಿಂಗಳು ತೀವ್ರ ಸವಾಲಿನ ಜ್ಯೋತಿಷ್ಯ ವಾತಾವರಣದ ದೈಹಿಕವಾಗಿ ಬಳಲಿಸುವಂತಹ ಪರಿಣಾಮಗಳ ವಿರುದ್ಧ ಭಾವನಾತ್ಮಕ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಅತ್ಯುತ್ತಮ ರಕ್ಷಣೆಯಾಗಿದೆ. ಹಾಗಾಗಿ ನಿಮ್ಮ ಆರೋಗ್ಯದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಅದೇ ರೀತಿ ಕೌಟುಂಬಿಕ ಜೀವನದ ಬಗ್ಗೆ ಹೇಳೋದಾದರೆ, ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ, ಆಗಸ್ಟ್ ತಿಂಗಳಲ್ಲಿ ಸೂರ್ಯನು 4ನೇ ಮನೆಯನ್ನು ಬೆಳಗಿಸುವುದರಿಂದ ಕೌಟುಂಬಿಕ ಜೀವನವು ಅಸಾಧಾರಣವಾದ ತಾಳ್ಮೆಯನ್ನು ಬಯಸುತ್ತದೆ. ಇದು ಈಗಾಗಲೇ ಅಲ್ಲಿ ವಾಸಿಸುತ್ತಿರುವಂತಹ ಉಚ್ಚ ಗುರುವಿನ ಅಪಾರ ವಿಸ್ತಾರವಾದಂತಹ ತೂಕದೊಂದಿಗೆ ಘರ್ಷಣೆ ನಡೆಸುತ್ತದೆ. ಈ ಪ್ರಬಲ ಸಂಯೋಜನೆಯು ಆಸ್ತಿ ವಿಷಯಗಳು, ವಾಹನಗಳು ಮತ್ತು ನಿಮ್ಮ ತಾಯಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮಹತ್ವದ ಘರ್ಷಣೆಯನ್ನು ಸೃಷ್ಟಿಸುತ್ತದೆ. ಭಾರಿ ಮನೆ ಜವಾಬ್ದಾರಿಗಳು ಮತ್ತು ಹಿರಿಯರೊಂದಿಗೆ ಹೆಚ್ಚಿನ ಹಮ್ನ ವಾದ ವಿವಾದಗಳಿಂದ ನಿಮ್ಮ ವೈಯಕ್ತಿಕ ವ್ಯಕ್ತಿತ್ವವು ಉಸಿರುಗಟ್ಟಿದಂತೆ ನಿಮಗೆನಿಸಬಹುದು. ಅದೃಷ್ಟವಶಾತ್ 3ನೇ ಮನೆಯಲ್ಲಿರುವ ಮಂಗಳನು ಕಿರಿಯ ಸಹೋದರರೊಂದಿಗೆ ಬಲವಾದ ಬೆಂಬಲ ಮತ್ತು ರಚನಾತ್ಮಕ ಸಂವಹನವನ್ನು ಖಚಿತಪಡಿಸುತ್ತದೆ. ಇದು ಉದ್ವೇಗತೆ ಕುಟುಂಬ ಕೂಟಗಳು ಸಮಯದಲ್ಲಿ ನಿಮ್ಮ ಹತಾಶೆಗಳಿಗೆ ಅಗತ್ಯವಾದ ದಾರಿಯನ್ನು ಒದಗಿಸುತ್ತದೆ. ಸೂರ್ಯನು 5ನೇ ಮನೆಗೆ ಹೋದ ನಂತರ ಕೌಟುಂಬಿಕ ವಾತಾವರಣವು ಸ್ವಲ್ಪ ತಣ್ಣಗಾಗುತ್ತದೆ, ಆದರೆ ಗಮನವು ಮಕ್ಕಳ ಮತ್ತು ಪ್ರಣಯ ಸಂಬಂಧಗಳ ಕಡೆಗೆ ವೇಗವಾಗಿ ಬದಲಾಗುತ್ತದೆ. ಸ್ನೇಹಿತರೆ, ನಿಮ್ಮ ಅಧಿಕಾರದ ಬಯಕೆಯು ನಿಮ್ಮ ಪ್ರೀತಿಪಾತ್ರರನ್ನು ಅಸಮಾಧಾನಗೊಳಿಸಬಹುದಾದ್ದರಿಂದ ನೀವು ಘರ್ಷಣೆಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕು. ಮನೆಯಲ್ಲಿ ಭಾವನಾತ್ಮಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಗುರುವಿನ ಮುಂದುವರಿದ ಉಪಸ್ಥಿತಿಯು ಬುದ್ಧಿವಂತಿಕೆ ಮತ್ತು ಅಸಾಂಪ್ರದಾಯಿಕ ಮೌಲ್ಯಗಳಿಗೆ ಬದ್ಧತೆಯನ್ನು ಬಯಸುತ್ತದೆ. ಕುಟುಂಬದ ಸಂಭಾಷಣೆಗಳಲ್ಲಿ ಪ್ರಾಬಲ್ಯ ಸಾಧಿಸುವುದಕ್ಕಿಂತ ಸಕ್ರಿಯವಾಗಿ ಆಲಿಸುವುದರ ಮೇಲೆ ಗಮನ ಹರಿಸಿ, ನಿಜವಾದ ಸಹಾನುಭೂತಿಯನ್ನು ತೋರಿಸುವ ಮೂಲಕ ಮತ್ತು ಯಾವಾಗಲೂ ಸರಿಯಾಗಿರಬೇಕು ಎಂಬ ಅಗತ್ಯತೆಯನ್ನು ಬಿಟ್ಟುಕೊಡುವ ಮೂಲಕ ನೀವು ಏಕಾಂಗಿತನದ ವಾತಾವರಣವನ್ನು ಆಳವಾದ ಪರಸ್ಪರ ತಿಳುವಳಿಕೆಯ ಜಾಗವಾಗಿ ಪರಿವರ್ತಿಸಬಹುದು. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಹಾಗಾಗಿ ಏನೆಲ್ಲ ಪರಿಹಾರವನ್ನು ಮಾಡಬೇಕು, ಸಮಸ್ಯೆಗಳೆಲ್ಲವೂ ಕಡಿಮೆಯಾಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲು ಭಾರಿ ಕೌಟುಂಬಿಕ ಒತ್ತಡಗಳನ್ನು ನಿರ್ವಹಿಸಲು ಗುರುವಾರದಂದು ಶ್ರೀ ದಕ್ಷಿಣಾಮೂರ್ತಿಯನ್ನು ಪೂಜಿಸಿ, ಅರಿಶಿನ ಮತ್ತು ಕಡಲೆಬೇಳೆಯನ್ನು ದಾನ ಮಾಡಿ ಮತ್ತು ನಿಮ್ಮ ಮನೆಯ ವಾತಾವರಣದಲ್ಲಿ ಬುದ್ಧಿವಂತಿಕೆಯನ್ನು ಆಕರ್ಷಿಸಲು ಮತ್ತು ಸವಾಲುಗಳನ್ನು ತಗ್ಗಿಸಲು ಗುರುಸ್ತೋತ್ರವನ್ನು ಜಪಿಸಿ. ಇನ್ನು ಸೂರ್ಯ ಅಹಮನ್ನ ಘರ್ಷಣೆಗಳನ್ನು ತಗ್ಗಿಸಲು, ತಣ್ಣಗಾಗಿಸಲು ಮತ್ತು ನಿಮ್ಮ ಶಕ್ತಿಯನ್ನು ಬೆಂಬಲಿಸಲು ಪ್ರತಿದಿನ ಭಾನುವಾರ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ, ಗೋಧಿ ಮತ್ತು ಬೆಲ್ಲವನ್ನು ದಾನ ಮಾಡಿ ಮತ್ತು ಅಧಿಕಾರ ಸಂಘರ್ಷಗಳು ಮತ್ತು ಶೈಕ್ಷಣಿಕ ಅಭದ್ರತೆಗಳನ್ನು ನ್ಯಾವಿಗೇಟ್ ಮಾಡಲು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಇನ್ನು ಶನಿ ನಡೆಯುತ್ತಿರುವ ಏಡಿನಾಟಿ ಶನಿಯ ಏಕಾಂಗಿತನವನ್ನು ಸರಾಗಗೊಳಿಸಲು ಶನಿವಾರದಂದು ಶಿವನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ, ಬಡವರಿಗೆ ಅನ್ನದಾನ ಮಾಡಿ ಮತ್ತು ಅನಿರೀಕ್ಷಿತ ವೆಚ್ಚಗಳು ಹಾಗೂ ದೀರ್ಘಕಾಲದ ಬಳಕೆಯನ್ನು ತಗ್ಗಿಸಲು ದಶರಥ ಶನಿ ಸ್ತೋತ್ರವನ್ನು ಜಪಿಸಿ. ಆದಷ್ಟು ಈ ಸಣ್ಣ ಪುಟ್ಟ ಪರಿಹಾರವನ್ನು ಮೇಷರಾಶಿಯವರು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.